ಆಶ್ಚರ್ಯ ಪಡ್ತಾ ಇದ್ದೀರಾ? ಈ ಗೌಡ ಹೆಣ್ಣಿನ ಜೊತೆ ಚಕ್ಕಂದಾಡ್ತಾನಂತ. ಇದು ರಾಜಕೀಯ ಪ್ರಭಾವ. ನಾವು ಚಕ್ಕಂದಾಡ್ತಾನೇ ಇರ್ತೀವಿ, ನೀವು ನೋಡ್ತಾನೇ ಇರ್ಬೇಕು. ನಾನ್ಯಾರು ಗೊತ್ತೇ? ಇತಿಹಾಸದಲ್ಲಿ ಹಿರಣ್ಯಕಶಿಪ, ಮಹಾಭಾರತದಲ್ಲಿ ಶಕುನಿ, ರಾಮಾಯಣದಲ್ಲಿ ಸೂಜಿಮನಿ ಮೇಲೆ ನಿತ್ಯ ತಪಸ್ಸ ಮಾಡಿದ ಪ್ರಚಂಡ ರಾವಣ, ಆದರೆ ಇಂದು ಈ ಕಲಿಯುಗದಲ್ಲಿ ಹೆಡೆ ಎತ್ತಿದ ಕಾಳಿಂಗ ಸರ್ಪ ಅರ್ಥಾತ್ ಕಾಳಿಂಗರಾವ್. ಇಲ್ಲಿ ನನ್ನದೇ ನನಗೆ ಎದುರಾಗಿ ನಿಲ್ಲುವ ಗಂಟು ಯಾವನಿದ್ದಾನ ಈ ಊರಿನಲ್ಲಿ? ಬಡವರ ಬಾಳಿಗೆ ಬೆಂಕಿ ಹಚ್ಚಿ ಒಡ ಹುಟ್ಟಿದ ಅಣ್ಣ ತಮ್ಮಂದರನ್ನು ಬೇರೆ ಮಾಡಿ ಅವರ ಆಸ್ತಿಯನ್ನು ನುಂಗಿ ಅವರ ಸಮಾಧಿ ಮೇಲೆ ನನ್ನರ ಮಣಿ ಕಟ್ಟಿ ಮೆರೆಯುವುದೇ ಈ ಕಾಳಿಂಗರಾವನ ಗುರಿ. ಆದರೆ ಬಡವರದು ಬರಿ ಬಾಯಿ ಮಾತನಾಡುತ್ತದೆ, ಆದರೆ ನನ್ನಲ್ಲಿರುವ ಈ ಬಂದೂಕಿನ ಬುಲೆಟ್ ಮಾತನಾಡುತ್ತದೆ. ಇದುವೇ ಈ ಶ್ರೀಮಂತರ ಸಾಮ್ರಾಜ್ಯ, ಅರ್ಥಾತ್ ಗೌಡ ಕಟ್ಟಿದ ಸಾಮ್ರಾಜ್ಯ. ಶಂಭಲಿಂಗ, 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 ಅಲ್ಲಿ ಏನ್ ಮಾಡ್ತೀಯೋ? ಯಪ್ಪ ದನಿಯಾರ, ನೀವು ಮಂದಿಗೆ ಬಡ್ಡಿ ಹಂಗ ರೊಕ್ಕ ಕೊಟ್ಟಿದ್ದೀರಿಲ್ಲ, ಆತರ ಲೆಕ್ಕ ಬರ್ಯಾಕೈತೇನ್ರಿ? ಲೆಕ್ಕ ಯಾರಿಗೆ ಎಷ್ಟೆಷ್ಟು ರೊಕ್ಕ ಕೊಟ್ಟಿದ್ದೀರಿ, ಯಾರಿಂದ ಎಷ್ಟು ಬಡ್ಡಿ ಬರಬೇಕು, ಲೆಕ್ಕ ಬರ್ಯಾಕೈತೀನ್ರಿ ದನಿಯಾರ. ಹಾಗಾದರೆ ನನಗೆ ಸರಿಯಾಗಿ ಲೆಕ್ಕ ಬರ್ಯಾಕ ಬರುದಿಲ್ಲ ಏನು? ನಾ ಲೆಕ್ಕ ಬರೋದ್ರಾಗ್ರಿ ನಮ್ಮ ಊರಾಗ ನಂಬರ್ 1 ರೀ. ನಮ್ಮ ಲೆಕ್ಕ ಅವ್ರಿಗೆ ಅರ್ಥ ಆಗೋದಿಲ್ರಿ. ಯಾಕಂದ್ರೆ ನಿಮ್ಮದ 300 ಬೈಟಿ ನೋಡ್ರಿ, 300 ಬೈಟಿ ನಿಮ್ಮದ 300 ಸೇರ್ಸಿ ತಿಂಗಳಿಗೊಮ್ಮೆ ಬಡ್ಡಿ ಆಡ್ತೀರಿ ನೋಡಿ, ಅದ ನೋಡ್ರಿ. ಏನು ತರ ಬಡ್ಡಿ ನನ್ನ ಮಕ್ಕಳು ದುಡ್ಡೆಂದರೆ ಸುಮ್ಮನೆ ತಿಳ್ತಾರ? ಶಂಭಲಿಂಗ, ವಸೂಲಿಗೆ ನೀನೊಬ್ಬನೇ ಹೋಗಬೇಡ, ಆಳುಗಳನ್ನು ಕರೆದುಕೊಂಡು ಹೋಗು. ಯಾವ ಕೊಡುವುದಿಲ್ಲವೋ ಅವನನ್ನು ಒತ್ತು ಎಳೆದುಕೊಂಡು ಬಾ. ನನ್ನ ಹೊಲದಲ್ಲಿ ಜೀತದಾಳಾಗಿಟ್ಟುಕೊಳ್ಳೋಣ.
ಆಯ್ತ್ರಿ ದನಿಯರ ಆಯ್ತು. ಎತ್ತು ನೋಡಿದ್ರ ಬಾಳ, ಎತ್ತು ನೋಡಿದ್ರ ಅವ್ರು ಹಾಕು ಶಾಪ, ಅವು ಎರಡೂ ಕೂಡಿ ಹಾಳಾಗಿ ಹೋಗ್ತೀರಿ ನೀವು. ಅವ್ರು ಹಾಕು ಶಾಪಕ್ಕೆ ಹಾಳಾಗಿ ಹೋಗ್ತೀರಿ ದನಿಯರ. ಏ ಶಂಭಲಿಂಗ, ಏನ್ ವಿಚಾರ ಮಾಡ್ತಾ ನಿಂತಿರುವೆಯೋ? ಏನಿಲ್ರಿ ದನಿಯರ, ನೀವು ಎಷ್ಟು ಪುಣ್ಯವಂತರದ್ರಿ ಅಂತೇಳಿ ವಿಚಾರ ಮಾಡಕ್ ಐತೇನ್ರಿ ದನಿಯರ, ವಿಚಾರ ಮಾಡಕ್ ಐತೇನ. ಆಯ್ತು, ಉಳಿದ ಲೆಕ್ಕ ಸರಿಯಾಗಿ ಮಾಡು. ಆಯ್ತ್ರಿ ದನಿಯರ. ನಾಗರಾಜ್, ಈಗ ಬಂದಿಯಾ? ನಮಸ್ಕಾರ ದನಿಗಳೇ. ನಮಸ್ಕಾರ. ನೀನು ಹೋದ ಕೆಲಸ ಏನವಾಯ್ತು? ನನ್ನ ದಾರಿಯನ್ನು ಕಾಯುತ್ತಾ ಕೂತಿರುವೆ. ಇದು ಈ ತಿಂಗಳ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಬಂದ ಕಮಿಷನ್ ತೆಗೆದುಕೊಳ್ಳಿದ್ದೀನಿ. ಆಯ್ತು, ತೆಗೆದುಕೋ ನಾಗರಾಜ್, ಇದು ನಿನಗೆ. ಬೇಡ ದನಿ, ಬೇಡ. ನೀವೇನು ನನಗೆ ಕಡಿಮೆ ಮಾಡಿದ್ದೇನಂತ ಹಣ ಪಡೆದುಕೊಳ್ಳಲಿ? ಓಡಾಡಲು ಕಾರು ಕೊಟ್ಟಿದ್ದೀರಾ, ಮಜಾ ಮಾಡಲು ಕ್ಲಬ್ ಬಾರ್ ನಿಮ್ಮಲ್ಲೇ ಇವೆ. ನನಗೆ ಸ್ವತಂತ್ರ ಕೊಟ್ಟಿದ್ದೀರಾ, ನನಗೇಕೆ ಬೇಕು ಹಣ? ದುಡ್ಡು ಬೇಡ ಅನ್ನಬೇಡ ನಾಗರಾಜ. ದುಡ್ಡಿಲ್ಲದಿದ್ದರೆ ಹತ್ತೆಗೆತ್ತ ಕೇಳಾಗಿ ಕಾಣುವ ಈ ಸಮಾಜ. ದುಡ್ಡೇ ದೊಡ್ಡಪ್ಪ, ಅದರಪ್ಪಣೆ ನಾವಾಗಬೇಕು. ಆಯ್ತು ದನಿಗಳೇ, ನಿಮ್ಮ ಮಾತೆ ನಮಗೆ ವೇದವಾಕ್ಯ. ನಾಗರಾಜ್, ಫ್ಯಾಕ್ಟರಿಯ ಕೆಲಸ ಹೇಗೆ ಸಾಗುತ್ತಿದೆ? ಎಲ್ಲವೂ ಚೆನ್ನಾಗಿ ಸಾಗುತ್ತಿದೆ ದನಿಗಳೇ. ಎಲ್ಲ ಕೆಲಸ ಯಾವ ಅಡೆತಡೆಗಳಿಲ್ಲದೆ ಚೆನ್ನಾಗಿ ಸಾಗುತ್ತಿದೆ ದನಿಗಳೇ. ಎಲ್ಲದಕ್ಕೂ ನಾನೇ ನಿಂತು ನೋಡಿಕೊಳ್ಳೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳು ಬಂದಾಗ ಅದನ್ನು ಅಲ್ಲೇ ಬಗೆಹರಿಸುತ್ತೇನೆ. ಹಾಗಂತ ತಾನೇ ನಿನ್ನ ಫ್ಯಾಕ್ಟರಿ ಮ್ಯಾನೇಜರ್ ಆಗಿ ಆಯ್ಕೆ ಮಾಡಿಕೊಂಡಿದ್ದು.
ಉದಯಗಳ ಕೇತುವೇರ ಹೃದಯಗಳ ಈ ಪ್ರಥಮ ಪಾಠ ಉನ್ನತಿ ಉನ್ನತಿ ಬರುತ್ತಿದೆ ಬರುತ್ತದೆ ಹುಗಿಯದ ನಿಮ್ಮ ದೇಶದ ಜನ ಲೋಕದ ಕಲಕಿಯ ಹಾಕುದ ಮೇಲೆ ಗೌರವನಿರಗಿಲ್ಲ ಮಾನವ ಗೌರವನಿರಗಿಲ್ಲ ಎಚ್ಚರಿಕೆ ಮಾನವ ಎಚ್ಚರಿಕೆ ಎಚ್ಚರಿಕೆ ಮಾನವ ಎಚ್ಚರಿಕೆ ಬಾ ವಿಕ್ರಮ್, ಬರಿಗೈಲ ಬರ್ತಾ ಇದೆಯಲ್ಲ, ಬಾಕ್ಸಿಂಗಿನಲ್ಲಿ ಏನಾಯ್ತು? ಮಾಮ, ಎಂದು ಸೋಲು ಗೊತ್ತಿಲ್ಲದ ನನಗೆ ಇಂದು ಸೋಲಾಯ್ತು ಮಾಮ. ವಿಕ್ರಮ್, ಏನ್ ಹೇಳ್ತಾ ಇದ್ದೀಯ ನೀನು? ನೀನು ಸೋಲುದಂದರೆ ತಮಾಷೆಯ ಮಾತಾ? ಕೆಜಿ ಗಂಟಲೆ ಚಿಕನ್ ತಿಂದು ನಾನು ಜಂಬ ಮಾಡಿ ಎಲ್ಲಿ ಹೋಯಿತೋ ನಿನ್ನ ಪೌರುಷ? ಯಾವನು ಸೋಲಿಸಿದವನು? ಇದೇ ಊರಿನವ ಮಾಮ, ಇದೇ ಊರಿನವನು. ಆ ವೀರಭದ್ರ ತಮ್ಮ, ವೀರಭದ್ರ ಮಾಮ. ಸಾಕು ಮಾಡು ವಿಕ್ರಮ್, ಒಂದೇ ಮಾತನಾಡಬೇಡ. ನಿನ್ನನ್ನು ಸೋಲಿಸುವ ಗಂಟು ಇದೇ ಊರಿನಲ್ಲಿ ಹುಟ್ಟಿದನೆಂದರೆ ಅವಮಾನ, ತಂಪನೆ ಅವಮಾನ. ಆ ಬಡ ಬಿಕಾರಿ ಶಿವಪ್ಪನ ತಮ್ಮನಿಂದ ಸೋಲು ತಂದಿಯಲ್ಲ. ತೊತ್ತು ಕೂಲಿಗಾಗಿ ತಿರುಗುವ ಅವ್ರ ಹೆತ್ತ ನಾಚಿಕೆಗೇಡಿಗಳು. ಒಂದು ಸಲ ನನ್ನದು ತಪ್ಪಾಯ್ತು ಮಾಮ, ಮುಂದಿನ ಗೆಲುವು ನನ್ನದು. ವಿಕ್ರಮ್, ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟಕೋ. ಇದು ಸತ್ಯವಂತರ ಕಾಲವಲ್ಲ. ಸತ್ಯದಿಂದ ನಡೆದರೆ ರಾಷ್ಟ್ರ ಮೇಲೆ ಜಯ ಸಿಗುತ್ತದೆ. ಶಕ್ತಿಯಿಂದ ಆಗದ ಕೆಲಸವನ್ನು ಯುಕ್ತಿಯಿಂದ ಮಾಡಿ ಮುಗಿಸಿಕೊಳ್ಳಬೇಕು. ಇದು 26ನೇ ಶತಮಾನದ ಕಲಿಯುಗ, ಅರ್ಥಾತ್ ತಲೆಯುಗ. ವಿಕ್ರಮ್, ನೀನೇನೇ ಮಾಡು, ಆದರೆ ಗೆದ್ದು ಬಾ. ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ಮಾಮ, ನಿಮ್ಮ ಬೆನ್ನಲ್ಲೇ ಇರುವಾಗ ನಾನೇಕೆ ಹೆದರಲಿ? ನಾಗರಾಜ್, ನಿನಗ ಇವನ ಪರಿಚಯ ಮಾಡಿಸೋದನ್ನು ಮರೆತು ಬಿಟ್ಟೆ. ಇವನು ನನ್ನ ಅತ್ತೆಯ ಮಗ.
ನಮ್ಮ ಮನೆಯಲ್ಲೇ ಇದ್ದಾನೆ. ಹಾಯ್ ವಿಕ್ರಮ್. ನಾಗರಾಜ್, ನಾನು ನಾಗರಾಜ್ ಅಂತ ನಿಮ್ಮ ಮಾವನವ್ರ ಫ್ಯಾಕ್ಟ್ರಿಗೆ ಹೊಸದಾಗಿ ಬಂದಿರೋ ಮ್ಯಾನೇಜರ್, ಅವರ ಆತ್ಮೀಯ ಬಲಗೈ ಬಂಟ. ಬಾ ಕಲ್ಪನಾ, ಕಾಲೇಜಿನಿಂದ ಈಗ ಬಂದೆ ತಾನೆ? ಹೌದಣ್ಣ, ಇದೀಗ ತಾನೇ ಬಂದೆ. ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅಮ್ಮ? ಅಣ್ಣ, ಇಡೀ ಕಾಲೇಜ್ಗೆ ನಾನೇ ನಂಬರ್ 1. ನಾಗರಾಜ್, ಇವಳು ಕಲ್ಪನಾ ಅಂತ ನನ್ನ ಮುದ್ದಿನ ತಂಗಿ. ಹಲೋ ಕಲ್ಪನಾ, ಹಾಯ್. ನೀವು? ನಾನು ನಿಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್. ಅರ್ಥವಾಯ್ತು. ನಿಮ್ಮ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯ ನನಗೂ ಇಲ್ಲ. ನೀವು ಸೈಕಾಲಜಿ ಇದ್ದೀರಾ? ತುಂಬಾನೇ ಬ್ರಿಲಿಯಂಟ್. ಆಹಾ ಕಲ್ಪನಾ, ಮುಟ್ಟಿದರೆ ಮಾಸುವಂತ ಸೌಂದರ್ಯ ನಿನ್ನದು. ಸುಳಿವು ಸಿಕ್ಕರೆ ನಿನ್ನ ಜಾತಕವನ್ನೇ ಬರೆಯುತ್ತೇನೆ. ಎಂತ ಅರ್ಧ ಗಂಭೀರದ ಮಾತುಗಳು ಹೇಳುತ್ತಿರುವಲ್ಲ ಕಲ್ಪನಾ. ಬರುವ ದಿನಗಳಲ್ಲಿ ಯಾರ ಜಾತಕವನ್ನು ಯಾರು ಬರೆಯುತ್ತಾರೆಂದು ಕಾದು ನೋಡೋಣ. ನೀನು ಏನೇ ಹೇಳಿದರು ರೋಮಾಂಚನ. ನಾಗರಾಜ್, ಏನ್ ವಿಚಾರ ಮಾಡುತ್ತಾ ನಿಂತಿರುವೆ? ಇಲ್ಲ ದನಿಗಳೇ, ಮುಂದಿನ ಕೆಲಸದ ಬಗ್ಗೆ ವಿಚಾರ ಮಾಡುತ್ತಿದ್ದೆ. ನಾನಿನ್ನು ಬರ್ತೀನಿ. ಏನು ನಾಗರಾಜ್, ಆಮೇಲೆ ಹೋಗುವಂತೆ. ಶಂಭಲಿಂಗ, ಏ ಶಂಭಲಿಂಗ, ಯಪ್ಪ ದನಿಯರ ಹೇಳ್ರಿ ದನಿಯರ. ಪಾರ್ಟಿಗೆ ಜಲ್ದಿ ಅರೇಂಜ್ ಮಾಡು. ಈಗ ಅರ್ಜೆಂಟ್ ಮಾಡ್ತೇನ್ರಿ ಸಾವುಕಾರ. ಈಗ ಕಾಲ್ ಮಾಡ್ತೀನಿ ನೋಡ. ಜಲ್ದಿ. ಹಲೋ ಹೆಂಡ ಹಲೋ, ಕಂಡ ಯಾರ ಮೂಲಿ ಬನ್ನಿ ನಿಂಗ ಮಾತಾಡ್ದೇನ? ಜಲ್ದಿ ತರಿಸು. ಈಗ ನೀನ್ ಸ್ವಲ್ಪ ಕೆಲಸ ಐತಿ ಇಲ್ಲಿ. ಯಾಕಂದ್ರ ನಮ್ಮ ದಣ್ಯಾರ ಜೋಡಿ ನಿಂದೊಂದು ಪಾರ್ಟಿ ಡ್ಯಾನ್ಸ್ ಐತೆ. ಅದಕ್ಕೆ ನೀ ಬರುವಾಗ ಈಟಿಟ್ ಹಾಕೊಂಡ್ ಬರ್ಬೇಕು ನೋಡಂದ್ರ ಎಲ್ಲಾರು ಹುರುಪಲಿ ಎದ್ದು ಕುಣಿ ಹಂಗ ನೋಡ ಹಾಕೊಂಡ್ ಬರ್ಬೇಕು ನೋಡ್ನಿ. ನಮಸ್ಕಾರ ಜನಗಳೇ, ನಮಸ್ಕಾರ. ಯಾರೋ ನೀನು? ಏನಾಗಬೇಕಾಗಿತ್ತು? ಇದೇ ಊರಿನ ಶಿವಪ್ಪ ಅಂತ ಜನಗಳೇ. ಶಿವಪ್ಪ ಅಂದರೆ ಯಾವ ಶಿವಪ್ಪ? ಓ, ಇಂದು ನನ್ನೊಳಿಯನನ್ನು ಬಾಕ್ಸಿಂಗಿನಲ್ಲಿ ಸೋಲಿಸಿ ಕಳಿಸಿದಾನಲ್ಲ ಆ ಪತ್ರ, ಅವನಂದನೇನೋ ನೀನು? ಹೌದು ದನಿಗಳೇ, ಹೌದು. ನಮ್ಮಂತ ಶ್ರೀಮಂತರನ್ನು ಸೋಲಿಸುವಷ್ಟು ಸೊಕ್ಕು ಬತ್ತೇನು ಆ ನಿನ್ನ ತಮ್ಮನಿಗೆ? ಎಲ್ಲಿ ಸೊಕ್ಕು ದನಿಗಳೇ? ನಿಮ್ಮ ಅಳಿಯ ಏನೋ ತಿಳಿಯಲಾರದೆ ತಪ್ಪು ಮಾಡಿದ್ದಾನೆ. ಅದನ್ನು ದೊಡ್ಡದು ಮಾಡಿಕೊಳ್ಳಬೇಡಿ. ತುತ್ತು ಕೂಲಿಗೆ ತಿರುಗುವ ನೀವು ಎಷ್ಟು ಶಕ್ತಿ ಬರಲು ಏನು ತಿಳಿಸಿದ್ರೆ ಅವನಿಗೆ? ನೋಡಿ ದನಿಗಳೇ, ಸುಖದ ಸೊಪ್ಪತ್ತಿಗೆಲ್ಲಿ ತೇಲಾಡುವರು ನೀವು. ಮೃಷ್ಟಾನ್ನ ಭೋಜನ ಮಾಡುವರು ನೀವು. ನಾವು ಕಡು ಬಡವರು. ಅದು ಹೊಟ್ಟೆ ತುಂಬಿಸಿಕೊಂಡು ತಂಗಳನ್ನ ತಿಳಿದು ಬದುಕುವರು ನಾವು. ನಿನ್ನ ತಮ್ಮನಿಗೆ ಏನು ತಿಳಿಸಿದೆಂದರೆ ನಾನೇನು ಹೇಳಬಲ್ಲೆ. ನೀವು
ನೀವು ಶ್ರೀಮಂತರು ಆಕಾಶ ಆಕಾಶದಲ್ಲಿ ತೇಲಾಡುವರು. ಒಂದು ಅರ್ಥದಲ್ಲಿ ಹೇಳಬೇಕೆಂದ್ರೆ ನೀವು ಆಕಾಶ, ನಾವು ಪಾತಾಳ. ಚಿಕ್ಕಂದಿನಿಂದಲೂ ತಮ್ಮನೆಂಬ ಮಧುರ ಭಾವದಿಂದ ನನ್ನ ತಮ್ಮನಿಗೆ ಕೈತುತ್ತು ಮಾಡಿ ಉಣಿಸಿದೆ. ಅದೇ ಅವನಿಗೆ ಮೃಷ್ಟಾನ ಭೋಜನ ಸೌಕರ್ಯ, ಮೃಷ್ಟಾನ ಭೋಜನ. ಆಯ್ತು, ಈಗ ನನ್ನಿಂದ ಏನಾಗಬೇಕಾಯ್ತು? ನೋಡಿದಲಿಗಳೇ, ಊರಲ್ಲಿ ಯಾರನ್ನು ಕೇಳಿದ್ರು ಯಾರು ಒಂದು ಪೈಸಾ ಕೂಡ ಹಣ ಕೊಡ್ತಿಲ್ಲ. ಎಲ್ಲರೂ ನಿಮ್ಮ ಹತ್ತಿರ ಹೋಗಂದು ಹೇಳುತ್ತಿದ್ದಾರೆ. ನೋಡಿದಲಿಗಳೇ, ನನ್ನ ತಮ್ಮ ಮಾಡಿದ ತಪ್ಪಿಗೆ ನಾನು ಕ್ಷಮೆ. ದಯವಿಟ್ಟು ಹಣ ಎಲ್ಲ ಅಲ್ಲಬೇಡಿ ತಿಳಿಗಳೇ, ಹಣ ಎಲ್ಲ ಅಲ್ಲಬೇಡಿ. ಆಯ್ತು, ಎಷ್ಟು ಬೇಕು? 2 ಲಕ್ಷ ದಲಿಗಳೇ, 2 ಲಕ್ಷ. 2 ಲಕ್ಷ? 2 ಲಕ್ಷಕ್ಕೆ ಎಷ್ಟು ಸೊಂಡಿ ಬರ್ತಾವ ಅನ್ನೋದು ಗೊತ್ತೇನು ನನಗೆ? 2 ಲಕ್ಷ ಬೆಲೆ ಬಾಳುವ ಆಸ್ತಿ ಏನಿದೆ ನಿನ್ನಲ್ಲಿ? ನೋಡಿದಲಿಗಳೇ, ಹಣವಾಗಿ ಈ ಬಳೆ ಬರೆದು ಕೊಡುತ್ತೇನೆ. ದಯವಿಟ್ಟು ಹಣ ಎಲ್ಲ ಅಲ್ಲಬೇಡಿ ದಲಿಗಳೇ, ಹಣ ಎಲ್ಲ ಅಲ್ಲಬೇಡಿ. ಆ ಮುರುಕಲ ಮನೆಯನ್ನು ಅಡವಾಗಿಟ್ಟುಕೊಂಡು 2 ಲಕ್ಷ ಕೊಡಕ್ಕಾಗಲ್ಲ. ಹಾಗೆಲ್ಲ ಬೇಡಿದಲಿಗಳೇ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನನಗೆ ಹಣದ ಸಹಾಯ ಮಾಡಿ. ಏನಂತ ಸಹಾಯ ಮಾಡಲು? ನಿನಗೆ ಹಣ ಕೊಟ್ಟು ನಮಗೆ ಶತ್ರುಗಳನ್ನು ತಯಾರು ಮಾಡಿಕೊಂಡ ಹಾಗೆ ಕೊಡುವುದಿಲ್ಲ, ಖಂಡಿತ ಕೊಡುವುದಿಲ್ಲ. ಗುರುವೇ ಶಂಭುಲಿಂಗ, ಏನು ನಿನ್ನ ಸಂಬಲಿಂಗ? ಇನ್ನು ಯಾವ ಕಾಲದಾಗದೇರಿ ದನಿಯರ ನೀವು? ಸ್ವಲ್ಪ ಬರೀ ಇಲ್ಲಿ ಹೇಳ್ತೀನಿ ನಿಮಗ. ನೀವು ಅವ್ರಿಗೆ ಸಾಲ ಕೊಡದಿರ ಅವ್ರಿಗೆ ಬ್ಯಾಂಕಿನಾರ ಬಂದ್ ಸಾಲ ಕೊಡ್ತಾರ ನೋಡ್ರಿ ದನಿಯರ. ನಿಮಗೇನ್ ಲಾಭ ಆತ್ರಿ? 1 ಮನಿ ಅಡ ಇಟ್ಕೊಂಡ್ ಮತ್ 2 ಸೇರಿಸಿ ಮತ್ ನಿಮ್ಮ ಮನಿ ಬಾಜುನ ಅವ್ರ ಹೊಲ ಒಂದ್ ಐತ್ರಿ, ಅದನ್ನೊಂದು ಬರ್ಸ್ಕೊಂಡ್ ಬಿಟ್ರ ಆತ್ ನೋಡ್ರಿ ದನಿಯರ. ಹ್ಞೂ ಅಂದ್ ಬಿಡ್ರಿ. ಹೆಂಗತಿ ಏನು ಶಂಭುಲಿಂಗ? ಆಯ್ತು, ಹಾಗಾದರೆ ಹಾಗೆ ಮಾಡೋಣ. ಶಿವಪ್ಪ, ನಿನ್ನ ತಮ್ಮನ ಶಿಟ್ಟಿನ ಮೇಲಿನಾಗಿ ನಿನಗೆ ಕೊಡುದಿಲ್ಲ ಅಂದೆ. ನಿನ್ನ ಮಾರಿ ನೋಡಿ ಹಣ ಕೊಡ್ತೀನಿ. ಈ ಹಣದ ವಿಚಾರವಾಗಿ ನಮ್ಮ ಶಂಭುಲಿಂಗನ ತಲೆ ಮಾತನಾಡೋ. ನೋಡಪ್ಪ ತಮ್ಮ ಶಿವಪ್ಪ, ಸಾಲ ಮಾಡುದು ಬಾಳ ಸುಲಭ ಐತೆ, ಅದನ್ನ ತೀರ್ಸ್ಬೇಕಾರ ಬಾಳ ಕಷ್ಟ ಆಯ್ತು ನೋಡಪ್ಪ ಶಿವಪ್ಪ. ನಮದ 3 ರೂಪಾಯಿ ಐತಿ ನೋಡ. ನಿಮಗ ಒಪ್ಪಿಗೆ ಇದ್ರ ಹ್ಞೂ ಅಣ್ಣ, ಇಲ್ಲಂದ್ರ ಇಲ್ಲ. ದನಿಗಳೇ, ನನಗೆ ಸಂಪೂರ್ಣ ಒಪ್ಪಿಗಿದೆ. ಹಾಗಾದ್ರೆ ಈ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಬಿಡು ದಣಿಯರ್. ಏನು ಗುಮಾಸ್ತರೇ, ಈ ನಿಮ್ಮ ಪುಸ್ತಕದಲ್ಲಿ ಏನೋ ಬರ್ದಿಲ್ಲ. ಮ್ಯಾಟರ್ ಆಮೇಲ್ರಿ, ಮೊದಲಿಗೆ ಸಹಿ ಮಾಡು, ಸಹಿ. ಆಯ್ತು ದನಿಗಳೇ, ನಾನಿಲ್ಲಿ ಬರ್ತೀನಿ. ಹೋಗು ಶಿವ್ಯ, ಹೋಗು. ಏನು ಮುಂದೆ ನೋಡು ನನ್ನ 2ನೇ ನಾಟಕದ ಅಧ್ಯಾಯವನ್ನು. ಅದೇ ಬಾಂಡ್ ಪೇಪರ್ ಮೇಲೆ ಎನ್ನೊಸ್ತಿನ ಕಪ್ಪಳಿಸಿಕೊಂಡು
ಇಡೀ ವಿಶ್ವ ಲೋಕದ ಸುಂದರಿಯಾದ ನಿನ್ನ ಹೆಂಡತಿಯನ್ನು ನನ್ನ ಪಂಜರದಲ್ಲಿ ಇಟ್ಟುಕೊಳ್ಳದಿದ್ದರೆ ಈ ಊರಿನ ಗೌಡನೇ ಅಲ್ಲ. ಚಪ್ಪಲಿಂಗ ನಡೆ, ನಮ್ಮ ಒಕ್ಕಡ ಫ್ಯಾಕ್ಟ್ರಿಗೆ ಹೋಗುಣ. ಆಯ್ತ್ರಿ ತಂಗಾರ, ಇಟ್ಟಿಟ್ಟ ನೈಟಿ ಹಾಯ್ಕೊಂಡು ಪಾರ್ಟಿ ಮಾಡಿ ನೋಡ್ರಿ.